ಸೊ ಹಾಗಾದ್ರೆ ಈಗ ಬಂದಿರುವಂತಹ ಒಂದು ಪ್ರಶಸ್ತಿನ ನೀವು ಇಲ್ಲಿ ತಗೊಂಡಿದ್ದೀರಾ ಅಥವಾ ಇಲ್ಲಿ ಯಾವತ್ತೂ ಹೋಗೋದೇ ಇಲ್ಲ ಅದು. ನೀವು ನಂಬಲ್ಲ, ನಂಗೆ ನಾನು ಈ ವಿಷಯ ಹೇಳ್ಬೇಕೋ ಇಲ್ಲೋ ಗೊತ್ತಿಲ್ಲ, ನಂಗೆ ರಮೇಶ್ ಅರವಿಂದ್ ಸರ್ ಕಾಲ್ ಮಾಡ್ತಾರೆ ಇದು ಈ ಸ್ಟೇಟ್ ಅವಾರ್ಡ್ ಬಂದ್ಮೇಲೆ. ಅವ್ರೆಂದ್ರು ನೀವ್ ನಾಟ್ ಡನ್ ಅ ಸ್ಮಾಲ್ ಥಿಂಗ್ ಅನುಪಮ, ಯು ಹ್ಯಾವ್ ಟು ರಿಯಲೈಸ್ ಇಟ್ ಇಸ್ ಅ ಸ್ಟೇಟ್ ಅವಾರ್ಡ್, ಎಂಜಾಯ್ ಮಾಡಿ ಈ ಮೂಮೆಂಟ್ನ. ನಂಗೆ ಅಲ್ಲಿವರೆಗೂ ಸ್ಟೇಟ್ ಅವಾರ್ಡ ದೊಡ್ಡ ಅವಾರ್ಡ್ ಹೌದು, ಬಟ್ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಬಟ್ ಈಗ ನಂಬಿದೀನಿ, ನನಗೆ ಬಂದಿದೆ ಹೌದು, ಬಟ್ ಹಂಗಂತ ಅದು ನನಗೆ ಇಲ್ಲಿಗೆ ಹೋಗಿ ಏನೂ ಆಗಲ್ಲ ಮೇಡಮ್. ಅದು ನಾಳೆ ಇವಾಗ 29 ನಾನು ಮತ್ತೆ ಆಂಕರೇ ನಾನಲ್ವಾ, ನನ್ನ ಫ್ರೆಂಡ್ಸ್ಗೆಲ್ಲ ರೇಗಿಸ್ತಾ ಇರ್ತೀನಿ. ನೆನ್ನೆ ನನ್ನ ಫ್ರೆಂಡ್ ರಾಘವ್ ಅವ್ನು ಏನ್ ಮಾಡ್ತಾರೆ, ಪಾತ್ರೆ ತೊಳಿತಾ ನೋಡು, ಸ್ಟೇಟ್ ಅವಾರ್ಡ್ ತಗೊಂಡ್ರು ಪಾತ್ರೆ ತೊಳಿಬೇಕು ನಾನು. ನನಗೆ ಅವರು ನನ್ನ ಏನೋ ನನ್ನ ಕಲಾವಿದೆಗೆ ಅಥವಾ ನನ್ನ ಕಲೆಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ, ತುಂಬಾ ಗೌರವದಿಂದ ಸ್ವೀಕರಿಸ್ತೀನಿ. ನಂಗೆ ಆಕ್ಚುಲಿ ಅದನ್ನ ರೆಸ್ಪಾನ್ಸಿಬಿಲಿಟಿ, ನಂಗೆ ಅದು ಡಬಲ್ ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪ ಭಯ ಆಗ್ತಾ ಇದೆ. ಈಗ ಏನೇ ಮಾಡಿದ್ರು ಇವಳಿಗೆ ಯಾಕೆ ಸ್ಟೇಟ್ ಅವಾರ್ಡ್ ಕೊಟ್ರು ಅಂದ್ಬಿಡ್ತಾರೆ, ಏನಾದ್ರು ಸರಿ ಮಾಡ್ಲಿಲ್ಲ ಕೆಲಸ ಅಂತ ಅಂದ್ರೆ. ಇಲ್ಲಿ ಹೋಗೋದೇ ಇಲ್ಲ ಅದು. ಇಲ್ಲಿ ಆಕ್ಚುಲಿ ಭಯ ಆಗ್ತಾ ಇದೆ ನಂಗೆ. ಈ 2-3 days ಇಂದ ಇಟ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ನನಗೆ ಕೊಟ್ಬಿಟ್ಟಿದೆ, ತಗೊಳ್ಳಿ. ಡೆಫಿನೆಟ್ಲಿ ನಾ ಇವಾಗ ಒಂದೊಂದು ಹೆಜ್ಜೆನೂ ಕೆಲಸ ಮಾಡ್ಬೇಕಾದ್ರೆ ಆಂಕರಿಂಗ್ ಅಲ್ಲೂ ಅಷ್ಟೇ. ಸಿನಿಮಾಗಳು ಬಂದ್ರು ನಾನು ಇನ್ನೂ ಡಬಲ್ ಎಫರ್ಟ್ ಹಾಕ್ಬೇಕಾಗತ್ತೆ, ಆಂಕರಿಂಗ್ ಅಲ್ಲೂ ಡಬಲ್ ಎಫರ್ಟ್ ಹಾಕ್ಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರಿಗೆ ಒಂದು ರೀಸನ್ ಸಿಗತ್ತೆ, ಯಾರಿಗೇ ಆಗ್ಲಿ ಹಿಂಗ್ ಮಾಡ್ತಾಳೆ ಯಾಕೆ ಸ್ಟೇಟ್ ಅವಾರ್ಡ್ ಕೊಟ್ರು ಅಂದ್ಬಿಡ್ತಾರೆ. ಸೊ ಇಟ್ ಈಸ್ ಯುವರ್ ಫಿಯರ್ ಇದೆ ಇಲ್ಲಿ ಆಕ್ಚುಲಿ. ತಲೆನೇ ಕೆಡ್ಸ್ಕೊಳ್ಳಲ್ಲ. ಐ ಥಿಂಕ್ ದೇ ಆರ್ ಮೈ ಇನ್ಸ್ಪಿರೇಷನ್. ಬಟ್ ನೋಡೋದಿಕ್ಕೆ ಸೊ ಯು ಲುಕ್ ಐ ಮೀನ್ ಸೋ ಫಿಸಿಕಲಿ ಸ್ಟ್ರಾಂಗ್ ಅಂಡ್ ಮೆಂಟಲಿ ಸ್ಟ್ರಾಂಗ್ ಅಂತ ಅನ್ಸ್ಬಹುದು. ಬಟ್ ಅಂತರಂಗದಲ್ಲಿ ನೋಡಿದಾಗ ಇಲ್ಲೋ ಒಂದು ಕಡೆ ತುಂಬಾ ಸಾಫ್ಟ್, ಮೃದು ಜಾಸ್ತಿ. ಸೊ ಏನಂತಾರೆ, ಆ ಒಂದು ಕರುಣೆ ರಸ ಅನ್ನೋದು ನಿಮಗೆ ಜಾಸ್ತಿ ನೋಡಿದೀವಿ ಕೂಡ. ನೀವು ಎಲ್ಲೂ ಕೂಡ ಯಾರ ಜೊತೆ ಅದರಲ್ಲಿ ಒಂದು ನಾಟಕೀಯತೆ ಅನ್ನೋದು ಇರೋದಿಲ್ಲ. ಸೊ ಇಟ್ ಕಮ್ಸ್ ಫ್ರಮ್ ಯುವರ್ ಹಾರ್ಟ್ ಅಂಡ್ ಸೋಲ್. ಸೊ ಈ ಒಂದು ಹಣ್ಣು ಈ ರೀತಿಯಾದಂತಹ ಒಂದು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿದಾಗ ಸಿಕ್ಕಾಪಟ್ಟೆ ಅಪಾಯಿಂಟ್ಮೆಂಟ್ಸ್ ನೋಡಿದ್ದೀರ ಲೈಫಲ್ಲಿ. ಸೊ ಅದನ್ನ ಯಾಕೆ ನೀವೆಲ್ಲೋ ಒಂದ್ ಕಡೆ ತುಂಬಾ ಡೀಪ್ ಆಗಿ ಒಂದ್ ಕಡೆ ನಿಮ್ಮ ಒಂದು ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ಳುವಂತ ಸಂದರ್ಭ ಬಂತು? ಎಲ್ಲರ ಲೈಫಲ್ಲೂ ತೊಂದರೆ ಇದೆ. ಇಟ್ಸ್ ಜಸ್ಟ್ ಬಿಕಾಸ್ ನಾನೊಬ್ಳು ಪಬ್ಲಿಕ್ ಫಿಗರ್ ಆಗಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ, ನಾನು ಅದನ್ನ ವಾಯ್ಸ್ ಔಟ್ ಮಾಡಿರೋದ್ರಿಂದ ಅನುಪಮಾಗೆ ಇಷ್ಟು ಕಷ್ಟ ಇತ್ತು, ಅನುಪಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಪಾಪ ಒದ್ದಾಡ್ಕೊಂಡು ಬಂದಿದ್ದಾರೆ, ಇವತ್ತು ಏನೋ ಮಾಡ್ತಿದ್ದಾರೆ, ನಮ್ಮನೆ ಮಗಳು ಇಷ್ಟೆಲ್ಲ ಬಂದು ನಿಂತಿದ್ದಾಳೆ ಅಂತ ಹೇಳ್ತಾರೆ. ನಿಮಗೆ ಕಷ್ಟ ಇಲ್ವಾ? ನೀವು ಹೇಳಿಲ್ಲ, ನೀವು ಅದನ್ನ ಮಾತಾಡಿಲ್ಲ. ಸೊ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ರಿಗಿರಲ್ವಾ? ಎಲ್ಲರಿಗೂ ಇದೆ. ಆಕ್ಚುಲಿ ನಂದು ಏನು ದೊಡ್ಡದೇ ಅಲ್ಲ. ಇಲ್ಲಿ ಕೇಳಕೋದ್ರೆ ಸಮ್ಟೈಮ್ಸ್ ನನ್ಗೆ ಯಾರಾದ್ರೂ ಇಂಟರ್ವ್ಯೂ ಮಾಡ್ಬೇಕು, ನಿಮ್ ಚೈಲ್ಡ್ಹುಡ್ ಬಗ್ಗೆ ಹೇಳಿ, ನಿಮ್ ಕಷ್ಟಗಳ ಬಗ್ಗೆ ಹೇಳಿ, ಎಷ್ಟಂತ ಮಾತಾಡ್ಲಿ ಅದನ್ನ. ಅದನ್ನ ಮೀರಿ ಬಂದಿದ್ದೀನಿ. ನನ್ನ ಕಷ್ಟಗಳು ಆ ಹರ್ಡಲ್ಸ್ ಇರ್ಲಿಲ್ಲ ಅಂದಿದ್ರೆ ಬಹುಶಃ ಇವತ್ತು ನಾನು ಅನ್ನದ ಋಣ ನಂಗೆ ದೇವರಣೆಗೂ ಗೊತ್ತಾಗ್ತಿರಲ್ಲ. ತುಂಬಾ ಈಸಿಯಾಗಿ ತಗೋತಿದ್ದೆ ಲೈಫ್ನ, ತುಂಬಾ ಕ್ಯಾಶುವಲ್ ಆಗಿ ತಗೋತಿದ್ದೆ ಲೈಫ್ನ, ಯಾವುದನ್ನು ಸೀರಿಯಸ್ ಆಗಿ ತಗೋತಿರ್ಲಿಲ್ಲ. ಪ್ರತಿಯೊಂದು ಕಷ್ಟಗಳು ಅಥವಾ ಪ್ರತಿಯೊಬ್ಬರು ನೋವು ಮಾಡಿರೋರಿಂದಾನೇ ನಾನು ಇವತ್ತಿಲ್ಲಿ ಬಂದಿರೋದು. ಐ ಥಿಂಕ್ ನಾನು ಅವರೆಲ್ರಿಗೂ ಗ್ರೇಟ್ಫುಲ್ ಆಗಿರ್ತೀನಿ. ಬಿಕಾಸ್ ಆಫ್ ದೆಮ್ ಐ ಆಮ್ ಹೂ ಐ ಆಮ್ ಟುಡೇ. ದೇ ಮೇಡ್ ಮೀ ಸ್ಟ್ರಾಂಗ್. ಅವ್ರು ನನ್ನನ್ನು ಕೆಳಗೆ ಹಾಕಿ ಮಾತಾಡಿರ್ಲಿಲ್ಲ ಅಂದಿದ್ರೆ ನಾನು ಸ್ಟ್ರಾಂಗ್ ಆಗಿ ವಾಪಸ್ ಹೇಳ್ತಾನೆ ಇರಲಿಲ್ಲ ಅಲ್ಲ, ಈಸಿಯಾಗಿ ಬಂದ್ಬಿಡೋದೆಲ್ಲ.